ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು KSR ಬೆಂಗಳೂರಿನಲ್ಲಿ ಇದ್ದೀನಿ. ಹಾಗೆ ಒಂದು ಟಿಕೆಟ್ ವೆಂಡಿಂಗ್ ಮಿಷಿನ್ ಮೇಲೆ ಅಪ್ಡೇಟ್ ಕೊಡೋಣ ಅನ್ನಿಸ್ತು, ಹಾಗೆ ವಿಡಿಯೋ ಮಾಡ್ತಿದ್ದೀನಿ. ಸೊ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಹಾಗೆ ವೆಲ್ಕಮ್ ಟು ಮೈ ಚಾನಲ್ ಟೆಕಿ ಪ್ರದೀಪ್. ನನ್ನ ಟ್ರೈನ್ ಬೇಗ ಹೊರಟಿದ್ರಿಂದ ನನಗೆ ಕಂಪ್ಲೀಟ್ ಆಗಿ ವೆಂಡಿಂಗ್ ಮಿಷಿನ್ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಸೊ ಹಾಗಾಗಿ ಜಸ್ಟ್ ಒಂದು ಸ್ನ್ಯಾಪ್ ಹೊಡೆದು ಅದರಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ ಇವತ್ತು. ಸೊ ಇನ್ನೊಂದು ದಿವಸ ಕಂಪ್ಲೀಟ್ ವಿಡಿಯೋನ ನಿಮ್ಮ ಮುಂದೆ ನಾನು ತರ್ತೀನಿ. ಸೊ ಜಸ್ಟ್ ಇದನ್ನು ನೋಡಿ. ಸೊ ಇದು ಬೋರ್ಡು ನನಗೆ KSR ಬೆಂಗಳೂರಿನಲ್ಲಿ ಕಂಡಿದ್ದು. ಈಗ ಟಿಕೆಟ್ನಲ್ಲಿ ಕ್ಯೂನಲ್ಲಿ ನಿಲ್ಬೇಕನ್ನೋ ಯಾವುದೇ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಹತ್ರ UPI ಇದ್ರೆ ಸಾಕು, ನೀವೇ ಸೆಲ್ಫ್ ಆಗಿ ಟಿಕೆಟ್ನ ತಗೋಬೋದು. ನೀವು ಟ್ರಾವೆಲ್ ಟಿಕೆಟ್ ಆದರೂ ತಗೋಬೋದು ಅಥವಾ ಪ್ಲಾಟ್ಫಾರ್ಮ್ ಟಿಕೆಟ್ ಆದರೂ ತಗೋಬೋದು. ಈ ಸೆಲ್ಫ್ ಟಿಕೆಟ್ ವೆಂಡಿಂಗ್ ಮಿಷಿನ್ನು ನಿಮಗೆ ಟಿಕೆಟ್ ಕೌಂಟರ್ ಎದುರುಗಡೆನೆ ಸಿಗುತ್ತೆ. ಎಂಟ್ರೆನ್ಸ್ ಅಲ್ಲೇ 4-5 ಹಾಕಿದ್ದಾರೆ. ಇದಕ್ಕೆ ಸಪೋರ್ಟಿಂಗ್ ಆಗಿ ಕೆಲವೊಂದು ವಾಲಂಟ್ರೀಸ್ ಕೂಡ ಇರ್ತಾರೆ. ಸೊ ನೀವು ಅವ್ರನ್ನ ಅಪ್ರೋಚ್ ಮಾಡ್ಬೋದು ಅಥವಾ ನೀವೇ ಡೈರೆಕ್ಟ್ ಆಗಿ ಹೋಗಿ ತಗೋಬಹುದು. ಸೊ ಏನಿಲ್ಲ, ನೀವು ಮಾಡಬೇಕಾಗಿರೋದು ಇಷ್ಟೇ. ಸೊ ಜಸ್ಟ್ ಆ ವೆಂಡಿಂಗ್ ಮಿಷಿನ್ ಡಿಸ್ಪ್ಲೇನಲ್ಲಿ ನಿಮಗೆ ಕಾಣಿಸುತ್ತೆ ಎಲ್ಲಿಗೆ ಹೋಗ್ಬೇಕು ಡೆಸ್ಟಿನೇಷನ್ ಅಂತ. ಫಸ್ಟ್ ನೀವು ಡೆಸ್ಟಿನೇಷನ್ ಸ್ಟೇಷನ್ನ ಸೆಲೆಕ್ಟ್ ಮಾಡಬೇಕು. ಅದು ಮ್ಯಾಪಲ್ಲೇ ಸಿಗುತ್ತೆ ನಿಮಗೆ. ಮ್ಯಾಪಿಂದ ನ್ಯಾವಿಗೇಟ್ ಮಾಡ್ಬೋದು ಅಥವಾ ಜಸ್ಟ್ ಸರ್ಚ್ ಮಾಡಿ ಆದರೂ ನಿಮಗೆ ಸಿಗುತ್ತೆ. ಸರ್ಚ್ ಮಾಡಿ ಆದಮೇಲೆ ಜರ್ನಿ ಡೀಟೇಲ್ಸ್ನ, ಅಂದರೆ ನಿಮಗೆ ಎಷ್ಟು ಜನ ಟ್ರಾವೆಲ್ ಮಾಡ್ತಿದ್ದೀರಾ, ನಂಬರ್ ಆಫ್ ಅಡಲ್ಟ್ಸ್ ಎಷ್ಟು, ಅದರಲ್ಲಿ ಚಿಲ್ಡ್ರನ್ಸ್ ಎಷ್ಟು, ಆರ್ಡಿನರಿನ, ಮೇಲ್ ಅಥವಾ ಎಕ್ಸ್ಪ್ರೆಸ್ ಅಥವಾ ಸೂಪರ್ ಫಾಸ್ಟ್, ಈ ಥರ ಸೆಲೆಕ್ಟ್ ಮಾಡಬೇಕು. ಸೊ ಬೇಸಿಕಲಿ ನೀವು ಇದಕ್ಕಿಂತ ಮುಂಚೆ ಕಂಪ್ಲೀಟ್ ಡೀಟೇಲ್ಸ್ನ ನೋಡಿ, ಯಾವ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ, ಅದು ಎಕ್ಸ್ಪ್ರೆಸ್ ಅಥವಾ ಸೂಪರ್ ಫಾಸ್ಟ್ ಅಥವಾ ಆರ್ಡಿನರಿನ ನೋಡಿ. ಸೊ ಅದಾದಮೇಲೆ ಸೆಲೆಕ್ಟ್ ಮಾಡಿ. ಆಟೋಮೆಟಿಕ್ ಆಗಿ ಅದು ಸೆಲೆಕ್ಟ್ ಆಗುತ್ತೆ, ಡೆಸ್ಟಿನೇಷನ್ ಸೆಲೆಕ್ಟ್ ಆಗುತ್ತೆ, ಪ್ರೈಸ್ ಕೂಡ ಬರುತ್ತೆ. ನೀವು ಪೇನ ಯಾವ್ದು ಬೇಕಾದ್ರೂ ಮಾಡ್ಬೋದು. UPI, ಬೇಸಿಕಲಿ UPI ಯೂಸ್ ಮಾಡ್ಬೋದು. ಸ್ಕ್ಯಾನರ್ ಬರುತ್ತೆ, ಆ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿ ನೀವು ಪೇ ಮಾಡ್ಬೋದು. ಯಾವ ಚಾನಲ್ ಆದರೂ, ಯಾವ ಆ್ಯಪ್ನಾದರೂ ಯೂಸ್ ಮಾಡ್ಬೋದು. ಗೂಗಲ್ ಪೇ, ಸೊ ಫೋನ್ಪೇ, ಪೇಟಿಎಮ್ ಅಥವಾ ಗೌರ್ಮೆಂಟ್ ಭೀಮ್ UPI ಸಿಸ್ಟಮ್ನಾದರೂ ಯೂಸ್ ಮಾಡ್ಬೋದು. ಸೊ ಪೇ ಮಾಡಿ ಇಮಿಡಿಯೇಟಾಗಿ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದ ತಕ್ಷಣವೇ ನಿಮಗೆ ಸಕ್ಸಸ್ ಮೆಸೇಜ್ ತೋರಿಸಿ ಕೆಳಗಡೆನೆ ಕಂಪ್ಲೀಟ್ ಪ್ರಿಂಟೆಡ್ ಟಿಕೆಟ್ ಏನಿದೆ, ಟಿಕೆಟ್ ಕೌಂಟ್ರಲ್ಲಿ ಯಾವ ಥರ ಕೊಡ್ತಾರೆ ಅದೇ ಥರ ಟಿಕೆಟು ಪ್ರಿಂಟ್ ಆಗಿ ನಿಮಗೆ ವೆಂಡಿಂಗ್ ಮಿಷಿನಲ್ಲೇ ಅಲ್ಲೇ ಪ್ರಿಂಟ್ ಆಗಿ ಕೆಳಗಡೆ ಸಿಗುತ್ತೆ. ಸೊ ಇದು ಪ್ರೊಸೀಜರು. ನೀವು ಅನ್ರಿಸರ್ವ್ ಟಿಕೆಟ್ಸ್ನ ಆರಾಮಾಗಿ ಬುಕ್ ಮಾಡ್ಕೋಬೋದು. ನನ್ನ ಸಜೆಷನ್ ಏನಂದರೆ, ದಯವಿಟ್ಟು ಇದನ್ನ ಯೂಸ್ ಮಾಡಿ. ಕ್ಯೂನಲ್ಲಿ ಸಾಲಲ್ಲಿ ನಿಂತು ಟಿಕೆಟ್ ತಗೊಳೋದನ್ನ ತಪ್ಪಿಸುತ್ತೆ. ಮತ್ತು ಚಿಲ್ಲರೆ ಸಮಸ್ಯೆ ಆಗಿರ್ಬೋದು, ಬೇರೆ ಸಮಸ್ಯೆ ಆಗಿರ್ಬೋದು, ನಿಮಗೆ ತಪ್ಪುತ್ತೆ. ಮತ್ತು ಹಾಗೆ ನಾನು ನೋಡ್ತಾ ಹೋದೆ, ತುಂಬ ಅಪ್ಡೇಟ್ಸ್ ಇತ್ತು. ಯಾಕೆಂದರೆ ನಾನು ತುಂಬ ಎಷ್ಟೋ ದಿನ ಆದಮೇಲೆ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿರೋದ್ರಿಂದ ನನಗೆ ಅಷ್ಟು ಅಪ್ಡೇಟ್ ಇರಲಿಲ್ಲ. ಸೊ ಇವಾಗ ನೋಡಿದ್ರೆ KSR ಬೆಂಗಳೂರು ಕಂಪ್ಲೀಟ್ಲಿ ಚೇಂಜ್ ಆಗಿತ್ತು. ಸ್ವಲ್ಪ ಸ್ಮಾರ್ಟ್ ಸಿಟಿ ಥರನೇ ಕಾಣಿಸ್ತು ನನಗೆ. ತುಂಬ ಚೇಂಜಸ್ ಇದೆ. ಎಲ್ಲೆಲ್ಲಿತ್ತು ಅಂತಂದರೆ, ಟಿಕೆಟ್ ಕೌಂಟರ್ಸ್ ಎಲ್ಲ ಚೇಂಜಸ್ ಆಗಿತ್ತು, ಮತ್ತು ಕ್ಲೀನ್ ಆಗಿತ್ತು, ನೀಟಾಗಿತ್ತು, ಸೆಕ್ಯೂರಿಟಿ ತುಂಬ ಚೆನ್ನಾಗಿತ್ತು. ಹಾಗೆ ಟಿಕೆಟ್ ತಗೊಂಡೆ ಮತ್ತು ಟ್ರೈನ್ ಲೀವ್ ಹೊರಟೆ. ಇದು ನನ್ನ ಜರ್ನಿ ಆಗಿತ್ತು. ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಆ ವೆಂಡಿಂಗ್ ಮಿಷಿನ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಸಹ ತೋರಿಸ್ತೀನಿ. ಹಾಗೆ ರೈಲ್ವೆ ಸಿಸ್ಟಮ್ ಅವರು ತುಂಬ ಆ್ಯಪ್ಸ್ನ ಬಿಟ್ಟಿದ್ದಾರೆ. ಅಲ್ಲೇ ನೀವು ಅನ್ರಿಸರ್ವ್ಡ್ ಟಿಕೆಟ್ಸ್ನ ನೀವು ಬುಕ್ ಮಾಡ್ಕೋಬೋದು. ಅಪ್ಕಮಿಂಗ್ ವಿಡಿಯೋಸ್ನಲ್ಲಿ ಅದ್ರ ಬಗ್ಗೆನೂ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ತತ್ಕಾಲ್ ಸಿಸ್ಟಮ್ ಕೂಡ ಚೇಂಜ್ ಆಗಿದೆ ಅಂತ ನ್ಯೂಸಲ್ಲಿ ಓದಿದೆ, ಬಟ್ ಅದ್ರ ಕಂಪ್ಲೀಟ್ ಡೀಟೇಲ್ಸ್ ನನಗೆ ಇನ್ನೂ ಸಿಕ್ಕಿಲ್ಲ. ಅದನ್ನು ಕಂಟೆಂಟ್ ಕಲೆಕ್ಟ್ ಮಾಡಿ, ಸೊ ಅದ್ರ ಬಗ್ಗೆನೂ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇವತ್ತಿನ ವಿಷಯ ಇಷ್ಟ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಟೆಕ್ ವಿಡಿಯೋಗೆ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.